ರಿಬ್ಬನ್ ಕಟ್ ಮಾಡಿದ್ರೆ ಅಂತಂದು ಬಹಳ ಆರೋಪ ಮಾಡಿದ್ದಾರೆ. ಸಾಕಷ್ಟು ರೈತರ ಒಂದು ಈಗ ನನ್ನ ಬ್ರದರ್ನು ಕೂಡ ಇಲ್ಲೇ ಸೌನೂರು ಪಕ್ಕದ ಜಕ್ಕಿನಕಟ್ಟಿಯಲ್ಲಿ ಅವನು 40 ಎಕರೆ ಜಮೀನಿದೆ. ಅವನೊಬ್ಬ ಪ್ರಗತಿಪರ ರೈತ. ಅವನು ಕೂಡ ಅವ್ ಬರಕ್ಕಿಂತ ಮೊದಲ 1.5 ತಾಸು ಬೀಜ ಎಲ್ಲ ಹಂಚಿಬಿಟ್ಟಿದ್ರು. ಅವ್ನು ಬಂದ ಮೇಲೆ ಏನು ಹಂಚಲಿಲ್ಲ, ಬರೋ ಪೂರ್ವದಲ್ಲಿ ಹಂಚಿದ್ದಾರೆ. ಅವನಿಗೂ ಬೀಜ ಬೇಕಾಗಿತ್ತು. ನಮ್ಮ ಮುಖಂಡರ ಜೊತೆಗೆ ಹೋಗಿದ್ದಾರೆ. ಹೋದ ತಕ್ಷಣ ಸ್ವಾಭಾವಿಕವಾಗಿ ಶಾಸಕರ ಸಹೋದರ ಅಥವಾ ಶಾಸಕರ ಜೊತೆಗೆ ಬ್ಲಾಕ್ ಅಧ್ಯಕ್ಷರು ಅಥವಾ ಹಿರಿಯ ಮುಖಂಡರು ಬಂದಾಗ ಸಾಮಾನ್ಯವಾಗಿ ಜನ ಅವ್ರ ಜೊತೆಗೆ ಮಾತಾಡ್ತಾರೆ, ಬೆರೀತಾರೆ, ಏನೋ ಸಮಸ್ಯೆಗಳನ್ನು ಹೇಳ್ತಾರೆ, ಶಾಸಕರ ಗಮನಕ್ಕೆ ತರ್ರಿ ಅಂತೇಳಿ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಬಹಳಷ್ಟು ಮುಖಂಡರಲ್ಲಿ ಇದ್ದಾರೆ, ಅಲ್ಲಿ ಏನು ಸಮಸ್ಯೆ ಆಗಿಲ್ಲ. ಅವ್ರು ಹೋದ ನಂತರ ಅದೇನೋ ಬೀಜ ಏನೋ ಕೊರತೆ ಇದೆ ಅಂತೇಳಿ, ಆಮೇಲೆ ರೈತರಿಗೆ ನಿಮ್ಗೆ ಗೊತ್ತಿದೆ, ಇವತ್ತು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಇವತ್ತು ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ, ರೈತರಿಗೆ ಡೀಸೆಲ್ ಸಿಗ್ತಾ ಇಲ್ಲ. ಕ್ಯಾನಲ್ಲಿ ರೈತರು ಹೋದ್ರೆ ಡೀಸೆಲ್ ಕೊಡ್ತಾ ಇಲ್ಲ. ಭಾರತ ದೇಶದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದ್ರೆ ಇವತ್ತು ಬಿಜೆಪಿ ಅವರಿಂದ ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ನೀವು ಡೀಸೆಲ್ ಖರೀದಿ ಮಾಡಬೇಡ್ರಿ, ನೀವು ಗೊಬ್ಬರ ಉಪಯೋಗ ಮಾಡಬೇಡ್ರಿ. ಅರೆ ಏನ್ ಖರೀದಿ ಮಾಡ್ಬೇಕು ಅದನ್ನಾದ್ರೂ ಹೇಳ್ರಿ. ನೀವು ರೈತರಿಗೆ ಗೊಬ್ಬರ ಇಲ್ಲ ಅಂದ್ರೆ ಬೆಳೆ ಬರುತ್ತಾ? ರೈತರಿಗೆ ಡೀಸೆಲ್ ಇಲ್ಲ ಅಂದ್ರೆ ಬಿತ್ತಕ್ಕಾಗುತ್ತಾ? ಇವತ್ತು ರೈತರು ನಮ್ಮ ಒಂದು ಭಾರತ ದೇಶ ಸಂಸ್ಕಾರವನ್ನು ಹೊಂದಿರುವಂತ ದೇಶ. ಈ ಸಂಸ್ಕಾರವನ್ನು ಹೊಂದಿರುವಂತ ದೇಶದಲ್ಲಿ ನೀವು ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳಿದ್ರೆ ಹೇಗೆ? ಒಂದು ದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮೆಟ್ರೋದಾಗ ಹೋದ್ರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಮೆಟ್ರೋದಾಗ ಹೋದ್ರು, ಮತ್ತೆ 2ನೇ ದಿನ ಹೋಗ್ಲೇ ಇಲ್ಲ ಅವರು. ಅರೆ ದಿನ ಮೆಟ್ರೋದಾಗ ಹೋಗ್ರಿ. ನೀವು ದಿನ ಮೆಟ್ರೋದಾಗ ಹೋಗ್ಬೇಕು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ನಿಮ್ ಹಿಂದ 20 ಗಾಡಿ ತಗೊಂಡು ತಿರುಗಬಾರ್ದು. ಬಿಜೆಪಿಯವ್ರು ಒಬ್ರು ಲೀಡರ್ ಬಂದ್ರೆ ಅವರಿಂದ 100 ಗಾಡಿ ಬರ್ತಾವ್. ಅಲ್ರಿ ನೀವು ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಇಟ್ಕೊಂಡು ಮತ್ತೊಬ್ಬರ ತಟ್ಟೆಯಲ್ಲಿ ನೀವು ನೊಣ ಹುಡುಕಕ್ ಹೋಗ್ತಿರಲ್ಲ ನೀವು. ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ. ಯಾಕೆ 5 ಗ್ಯಾರಂಟಿ ಕೊಟ್ಟಿದ್ದೇವೆ ನಾವು? ನೀವು ಡೀಸೆಲ್ 50 ರೂಪಾಯಿ ಮಾಡ್ತೇನೆ ಅಂತೇಳಿ 100 ರೂಪಾಯಿ ಮಾಡಿದ್ರಿ, ಒಳ್ಳೆ ಎಣ್ಣೆ 40 ರೂಪಾಯಿ ಇದ್ದಿದ್ದು 200 ರೂಪಾಯಿ ಮಾಡಿದ್ರಿ, ಬಂಗಾರ 25,000 ಇದ್ದಿದ್ದನ್ನು ನೀವು 2 ಲಕ್ಷ ಮಾಡಿದ್ರಿ. ಜನರಿಗೆ ಅಕ್ಕಿ 20 ರೂಪಾಯಿ ಇದ್ದಿದ್ದು ನಿಮ್ಮ ಪೀರಿಯಡ್ ಅಲ್ಲಿ 60 ರೂಪಾಯಿ ಆಗಿದೆ. ಜೋಳ ರೇಟ್ ಹೆಚ್ಚಾಗಿದೆ, ದಿನನಿತ್ಯದ ಬೆಲೆಗಳು ಹೆಚ್ಚಾಗ್ಯಾವು. ಸ್ವಲ್ಪ ಬಡವರಿಗೆ ಸಹಾಯ ಆಗ್ಲಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ತಿಂಗಳ 2,000 ರೂಪಾಯಿ ಕೊಡ್ತಾ ಇದ್ದಾರೆ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ, ಆಮೇಲೆ ನಿಮ್ದು ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ, ಬಸ್ ಅನ್ನು ಫ್ರೀ ಮಾಡಿದ್ದಾರೆ, ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಟ್ಟಿದ್ದಾರೆ. ಇವತ್ತು ನೀವು ಏನ್ ಮಾಡ್ತಾ ಇದ್ದೀರಿ ಹೇಳ್ರಿ? ಕೇಂದ್ರದಲ್ಲಿ ನಿಮ್ ಸರ್ಕಾರ ಇದೆ, ವಿದೇಶದಲ್ಲಿರುವಂತ ಕಪ್ಪು ಹಣ ತಂದು 15 ಲಕ್ಷ ಹಾಕ್ತೀನಿ ಅಂದ್ರಿ, ಹಾಕ್ರಿ. ಈಗ ಬಹಳ ಕಷ್ಟದಲ್ಲಿ ಇದಾರೆ ಜನ. ಈಗ ನೀವು 15 ಲಕ್ಷ ಕೊಟ್ರೆ ಗೊಬ್ಬರನೂ ಬೇಡ, ಡೀಸೆಲ್ ಬೇಡ್ರಿಪ್ಪ, 1 ವರ್ಷ ಬೆಳಿಲಾರ್ದಂಗೆ ತಿನ್ಕೊಂತ ಆರಾಮಿರ್ತೀವಿ. 15 ರೂಪಾಯಿ ಕೊಡುದಿಲ್ಲ ನೀವು. ಮತ್ತ ಇವ್ರದ್ದು ಆರೋಪ ಬೀಜದ್. ಅರೆ ನನ್ನ ಬಗ್ಗೆ ಮಾತಾಡ್ತಿರಲ್ರಿ ನೀವು. ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದ ಮುಖ್ಯಮಂತ್ರಿ ಇದ್ದಾಗ ಒಂದಿನಾನು ಬರ್ತಿದ್ದಿಲ್ಲ ಅವರು. ಚನ್ನು ಪಾಟೀಲ್ ದರ್ಬಾರ್ ಇತ್ತಿಲ್ಲ. ಮೊನ್ನೆ ಇದು ಜೋಶಿ ಅವರು ಹಾಕಿದಂತ ತಮ್ಮ ಕ್ಷೇತ್ರದ ಇದು ಗ್ರಾಂಟ್ ಅನ್ನ ಅದನ್ನ ಬೊಮ್ಮಾಯಿ ಅವರು ಇವರು ಭರತ್ ಬೊಮ್ಮಾಯಿ ಗುದ್ಲಿ ಪೂಜೆ ಮಾಡಿದ್ದಾರೆ. ನಿಮ್ಮ ಮೀಡಿಯಾದಲ್ಲೇ ನೋಡಿದೆ ನಾನು, ಹೊಸೂರಲ್ಲೇ ಮಾಡಿದ್ದಾರೆ. ಅರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದಾ? ನಾವು ಹೋಗಿ ಬೀಜಾನು ತರಬಾರ್ದಾ? ಎಲ್ಲಿದ್ದೀರಪ್ಪ ಅವ್ರು ಉದ್ಘಾಟನೆ ಮಾಡಿದ್ದು? ನಿಮ್ ಕಡೆ ಎಲ್ಲಿ ರಿಬ್ಬನ್ ಕಟ್ ಮಾಡಿದ್ದು ಎಲ್ಲಿದೆ? ಇದೆಯಾ ನಿಮ್ ಕಡೆ ಫೋಟೋಸು? ಅರೆ ಒಬ್ಬ ಪ್ರಗತಿಪರ ರೈತರ್ರಿ ನಾವು. ನಾವೇನು ಮುಖ್ಯಮಂತ್ರಿಗಳ ಮಕ್ಕಳ? ನಾವು ರೈತರ ಮಕ್ಕಳು. ನಾವು ನಮ್ದು ಜಮೀನಿದೆ, ನಮ್ಮ ಮೂಲ ಉದ್ಯೋಗ ಮೂಲ ಕಸಬು ರೈತಾಪಿ ನಮ್ದು. ನನ್ನ ಮನೆಯಲ್ಲಿ ಆಕಳ ಇದಾವು. ನೀವು ಆಕಳ ಅದ್ ಹಿಂಗೆಲ್ಲ ಏನ್ರಿ? ಗೌರವಯುತವಾಗಿ ನಡ್ಕೋಬೇಕು ನೀವು. ನಿಮ್ಮ ಅಧಿಕಾರ ಇದ್ದಾಗ ನಾನು 16 ತಿಂಗಳದ MLA, ನೀವು 4 ಬಾರಿ MLA ಅಲ್ಲ. ಇದು ನಿಮ್ಮ ಮೇಲೆ ಕಪ್ಪು ಚಕ್ಕೆ ಹೊರಡ್ತಕ್ಕೆ ಅಲ್ರಿ ಅವ್ರು ಯಾವಾಗ್ಲೂ ಮಾಡ್ತಿರ್ತಾರೆ. ನಿಮ್ ಮೀಡಿಯಾದಾಗ ಸುಮಾರು ಸುದ್ದಿ ಬರ್ತಿರ್ತಾವ. ನಾನು ಪ್ರಶ್ನೆ ಮಾಡ್ತೀನಿ ಇವತ್ತೇ ಮಾನ್ಯ ಲೋಕಸಭಾ ಸದಸ್ಯರಾದಂತ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಮತ್ತೆ ಜೋಶಿ ಸಾಹೇಬರಿಗೆ ಗೊಬ್ಬರದ ಬಗ್ಗೆ ನೀವು ಖಾತ್ರಿ ಕೊಡಬೇಕು. ಇವತ್ತು 1 ಎಕರೆಗೆ 10,000 ರೂಪಾಯಿ ಖರ್ಚು ಮಾಡಿ ನಮ್ಮ ರೈತರು ಇವತ್ತು ಬಿತ್ತುತ್ತಾ ಇದ್ದಾರೆ. ನಾಳೆ ನೀವು ಯೂರಿಯಾ ಗೊಬ್ಬರ ಕೊಡ್ತಿರಲ್ಲ ಹೇಳಬೇಕು, DAP ಗೊಬ್ಬರ ಕೊಡ್ತಿರಲ್ಲ ಹೇಳಬೇಕು, ಪೆಸ್ಟಿಸೈಡ್ ಕೊಡ್ತಿರಲ್ಲ ಹೇಳಬೇಕು. ಲಾಸ್ಟಿಗೆ ನಿಮ್ಗೆ ಕೈ ಎತ್ತೋದು ಚಟ ಐತಿ. ಲಾಸ್ಟ್ಗೆ ಕೈ ಎತ್ತಿದ್ರೆ ನಾಳೆ ರೈತರು ಆತ್ಮಹತ್ಯೆ ಮಾಡ್ಕೋಬೇಕಾ? ಅದಕ್ಕೆ ದಯವಿಟ್ಟು ಈ ಭಾಗದ 2 ಜನ ದಿಗ್ಗಜ ನಾಯಕರಲ್ಲಿ ನಾನು ಒಬ್ಬ ಶಿಗ್ಗಾಂವ ಸುಂದರನ ಶಾಸಕನಾಗಿ ಮನವಿ ಮಾಡ್ತೀನಿ. ನೀವು ರೈತರಿಗೆ ಅಡ್ವಾನ್ಸ್ ಆಗಿ ನಿಮ್ಮ ಕೈಲೇ ಇವೆಲ್ಲ ಫೆಸಿಲಿಟಿ ಮಾಡಕ್ಕಾಗ್ತಿತ್ತಲ್ಲ ಅನ್ನೋದು ನೀವು ಹೇಳಬೇಕು. ಸುಮ್ಮನೆ ಏನೇನಾರ ಅಪಪ್ರಚಾರಕ್ಕೆ ಇವತ್ತು ನೀವು ಜನರ ಬದುಕಿನ ಜೊತೆಗೆ ನೀವು ಆಟ ಆಡಬೇಡ್ರಿ. ಜನರ ಭಾವನೆಗಳನ್ನು ಕೇಳಿಸೋದು, ಜನರ ಬದುಕಿನ ಜೊತೆ ಆಟ ಆಡೋದು ಎಷ್ಟು ದಿನ ಅಂತ ನೀವು ಮಾಡ್ತೀರಾ? ಅದಕ್ಕೆ ದಯವಿಟ್ಟು ಯಾರು ನಿನ್ನೆ ಆಪಾದನೆ ಮಾಡ್ತಾ ಇದ್ದಾರಲ್ಲ, ಮೊಟ್ಟ ಮೊದಲು ನೀವು ಸುಧಾರಣೆಗ್ರಿ.
ನೀವು ಸಂವಿಧಾನಿಕ ಹುದ್ದೆದಲ್ಲಿ ಇದ್ದೀರಾ? ನೀವ್ ಯಾಕೆ ಗುದ್ಲಿ ಪೂಜೆ ಮಾಡ್ತಾ ಇದ್ದೀರಿ? ನೀವು ಗುದ್ಲಿ ಪೂಜೆ ಮಾಡಿ ಮತ್ತೊಬ್ಬರಿಗೆ ಪ್ರಶ್ನೆ ಮಾಡುವಂತ ನೈತಿಕ ಹಕ್ಕು ನಿಮ್ಗೆ ಎಲ್ಲಿಂದ ಬಂತು? ನೀವೇನು ಮಾಡ್ಲಿಲ್ಲಪ್ಪ ಅಂತ ಹೇಳಿದ್ರೆ ಓಕೆ. ಯಾರೋ ಒಬ್ಬರು ರೈತರು ಬೀಜ ತಗೊಳಕ್ ಹೋದ್ರೆ ಅದನ್ನೇ ನೀವು ಅಪಪ್ರಚಾರ ಮಾಡ್ತೀರಾ? ನಿನ್ನೆಯಲ್ಲಿ ಸ್ಥಳೀಯವಾಗಿ ಜನ ಇದ್ರು, ಅಧಿಕಾರಿಗಳಿದ್ರು, ಏನೂ ಆಗಿಲ್ಲ. ಮಾಧ್ಯಮದಲ್ಲಿ ಸುಮ್ಮನೆ ಒಂದು ವಿಡಿಯೋ ಮಾಡಿ ಕಳಿಸ್ತೀರಾ ನೀವು? ಅದಕ್ಕೆ ದಯವಿಟ್ಟು ನಾ ಹೇಳ್ತಾ ಇದ್ದೀನಿ, ನೀವು ನಿಜವಾಗ್ಲೂ ರೈತರ ಬಗ್ಗೆ ನಿಮ್ಗೆ ಕಾಳಜಿ ಇದ್ರೆ, ಬಡವ್ರ ಬಗ್ಗೆ ಕಾಳಜಿ ಇದ್ರೆ ನಮ್ ಜೊತೆಗೆ ಹೋರಾಟಕ್ಕೆ ಬನ್ನಿ. ಟ್ರ್ಯಾಕ್ಟರ್ ರೈತ ಹೊಲದಲ್ಲಿ ಹೊಡಿತಾ ಇರ್ತಾನೆ, ಅವ್ನಿಗೆ 10 ಲೀಟರ್ ಡೀಸೆಲ್ ಬೇಕಾಗಿರ್ತೈತಿ. ನೀವು ಟ್ರ್ಯಾಕ್ಟರ್ ತಂದು ಹಾಕೊಂಡ್ ಬಾ ಅಂತ ಹೇಳಿ ನೀವು ಕ್ಯಾನ್ಗಳಿಗೆ ವಾಪಸ್ ಕಳಿಸಬಾರ್ದು. ಅದಕ್ಕೆ ನಮ್ಮ ವಿರೋಧ ಐತಿ. ರೈತರಿಗೆ ಗೊಬ್ಬರದ ಬಗ್ಗೆ ನೀವು ರೈತರಿಗೆ ಮುಕ್ತವಾಗಿ ಹೇಳಬೇಕು. ಸರ್, ಈಗ ಬಂಕ್ಗಳಲ್ಲಿ ಹಂಗೆ ಮಾಡ್ತಾ ಇದಾರೆ, ಕ್ಯಾನ್ದಲ್ಲಿ ರೈತರಿಗೆ ಡೀಸೆಲ್ ಕೊಡ್ತಾ ಇಲ್ಲ. ನಾನು DC ಅವ್ರಿಗೆ ಈಗಾಗಲೇ ಮನವಿ ಮಾಡಿದ್ದೀನಿ. ಇದು ಹಾರ್ವೆಸ್ಟಿಂಗ್ ಸೀಸನ್, ಇದು ಬಿತ್ತನೆ ಕಾಲ. ಈ ಸಂದರ್ಭದಲ್ಲಿ ನೀವು ರೈತರಿಗೆ ಯಾವ ಕಾರಣಕ್ಕೂ ನೀವು ಡೀಸೆಲ್ಗೆ ತೊಂದರೆ ಮಾಡಂಗಿಲ್ಲ. ಉದ್ಯೋಗಿಗಳಿಗೆ ಡೀಸೆಲ್ ಬಂದ್ ಮಾಡ್ರಿ. ನಿಮ್ಗೆ ಡೀಸೆಲ್ ಕೊಡಕ್ ಆಗೋದಿಲ್ಲ ಅಂದ್ರೆ ಭಾರತ ದೇಶದ 140 ಕೋಟಿ ಜನಸಂಖ್ಯೆಗೆ ನೀವು ಉದ್ಯೋಗಿಗಳಿಗೆ ನೀವು ಡೀಸೆಲ್ ಬಂದ್ ಮಾಡ್ರಿ. ಆದ್ರೆ ಯಾವುದೇ ಕಾರಣಕ್ಕೂ ಆ ಜಮೀನಿನ ಮೇಲೆ ತಮ್ಮ ಜೀವನವನ್ನು ಇಟ್ಕೊಂಡಂತ ರೈತರಿಗೆ ನೀವು ಯಾವ ಕಾರಣಕ್ಕೂ ಡೀಸೆಲ್ ಬಂದ್ ಮಾಡಂಗಿಲ್ಲ. ನೀವು ಡೀಸೆಲ್ ಬಂದ್ ಮಾಡಿದ್ರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ. ನೀವು ಗೊಬ್ಬರ ಹಾಕೊಳ್ಳಿಲ್ಲ ಅಂದ್ರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.